ರಾಜ್ಯಸಭಾ ಚುನಾವಣೆಗೆ ಇನ್ನೇನು ಕೇವಲ 3 ದಿನ ಬಾಕಿ ಇದೆ. ಆದರೆ ಈ ಒಂದು ಸಮಯದಲ್ಲಿ ಈಗಾಗಲೇ ಕೂಡ ಯಾರು ಪಕ್ಷೇತರ ಶಾಸಕರಿದ್ದಾರೆ ಅವರಿಗೆ ಇವತ್ತು ಅಡ್ಡ ಮತದಾನವನ್ನು ಮಾಡಬೇಕು ಅನ್ನುವಂಥ ರೀತಿಯಲ್ಲಿ ಒಂದು ರೀತಿಯ ಬೆದರಿಕೆ ತಂತ್ರವನ್ನು ಒಡ್ಡಿದ್ದಾರೆ ಅಂತ ಹೇಳಿ ಈಗಾಗಲೇ ಕೂಡ ಕಂಪ್ಲೇಂಟ್ ದಾಖಲಾಗಿದೆ. ಆ ವಿಚಾರವಾಗಿ ಇವತ್ತು ಪಕ್ಷೇತರ ಶಾಸಕರಾಗಿರ್ತಕ್ಕಂಥ ಪುಟ್ಟಸ್ವಾಮಿ ಗೌಡರು ನಮ್ಮ ಜೊತೆ ಇದೆ. ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡೋಣ. ಸರ್, ರಾಜ್ಯಸಭಾ ಎಲೆಕ್ಷನ್ ನಡೀತಾ ಇದೆ. ಪಕ್ಷೇತರ ಶಾಸಕರಿಗೆ ಬಿಜೆಪಿ ಮತ್ತು JDS ಮೈತ್ರಿ ಅಭ್ಯರ್ಥಿ ಅವರು ಬೆದರಿಕೆ ಹಾಕಿದ್ದಾರೆ ಅಂತ ದೂರು ಕೂಡ ದಾಖಲಾಗಿದೆ. ಇದು ನಿಜಾನಾ? ಈಗ ರಾಜ್ಯಸಭೆ ಹೀಗೆ ಎಲೆಕ್ಷನ್ ಆಗಿರುವಂಥ ಸೂಕ್ಷ್ಮವಾದ ಸಂದರ್ಭದಲ್ಲಿ ನಾನು ಬೇರೆ ಯಾವುದೇ ವಿಚಾರಗಳ ಬಗ್ಗೆ ಮಾತಾಡೋಕ್ಕೆ ಹೋಗೋದಿಲ್ಲ. ಯಾವುದೇ ಒಂದು ವಿಚಾರ ಮಾತ್ರ ಏರುಪೇರಾಗುತ್ತೆ. ನಾನು ರಾಜ್ಯಸಭೆ ಎಲೆಕ್ಷನ್ ನಡೀತಾ ಇದೆ. ನಾನು ಕಾಂಗ್ರೆಸ್ಸಿಗೆ ಪರವಾಗಿ ಕಾಂಗ್ರೆಸ್ಸಿಗೆ ಬೆಂಬಲ ಕೊಟ್ಟಿದ್ದೀನಿ. ಅದಕ್ಕೋಸ್ಕರ ಕಾಂಗ್ರೆಸ್ಸಿನ ಒಂದು ಏನು ಅವರ ಆದೇಶ ಇದೆ ಅದರ ಪ್ರಕಾರ ಕಾಂಗ್ರೆಸ್ ಅಭ್ಯರ್ಥಿಗೆ ಮತ ಚಲಾಯಿಸ್ತೀನಿ. ಸರ್, ಈಗಾಗಲೇ ಕಾಂಗ್ರೆಸ್ ತಮ್ಮ ಏನು ಬಾಹ್ಯ ಬೆಂಬಲವನ್ನು ಕೊಟ್ಟಿದೆ, ಅದೇ ಪಕ್ಷದಿಂದ ಒಂದು ನಿಯೋಗವಾಗಿ ಇವತ್ತು ದೂರನ್ನು ಕೊಟ್ಟಿದೆ. ಈ ರೀತಿ ನಮ್ಮ ಬೆಂಬಲಿತರಿಗೆ ಇವತ್ತು ಬೆದರಿಕೆ ಹಾಕಿದ್ದಾರೆ ಅಂತ. ಅದು ನಿಜಾನ ಸುಳ್ಳ? ಯಾಕೆ ಅಂತ ಗೊತ್ತಾಗಬೇಕಲ್ಲ ಸರ್, ಇದು ಯಾಕೆ ದೂರ ಆಗಿತ್ತು? ಇಲ್ಲ, ಅದರ ವಿಚಾರದಲ್ಲಿ ನಾನು ಅಲ್ಲಿಂದ ನನಗೆ ಲೆಟ್ರ್ ಬಂದ ಸ್ಟೇಷನಿಂದ ನನಗೆ ಏನು ನೋಟಿಸ್ ಬರ್ತದೆ, ನೋಟಿಸ್ ಬಂದಾಗ ಅಲ್ಲಿ ಮಾತಾಡ್ತೀನಿ. ಈ ವಿಚಾರನ ಇಲ್ಲಿ ಪ್ರಸ್ತಾಪ ಮಾಡೋದಿಲ್ಲ. ಸರ್, ಈಗ ಲೋಕಸಭಾ ಚುನಾವಣೆ ಇದೆ, ರಾಜ್ಯಸಭಾ ಚುನಾವಣೆ, ಈ ವಿಚಾರದಲ್ಲಿ ತಮ್ಮ ಮಗಳು ಕೂಡ ಏನು ಕಾಂಗ್ರೆಸ್ ಪಕ್ಷದಿಂದ ಸ್ಪರ್ಧೆ ಮಾಡಬೇಕು ಅನ್ನೋಂಥ ವಿಚಾರ ಭಾಳ ಕಡೆ ಚರ್ಚೆ ಆಗ್ತಿದೆ. ಅದು ನಿಜಾನ ಏನು ಸರ್? ಇಲ್ಲ, ಮೊದಲಿಂದಲೂ ಇದು ಚರ್ಚೆ ಇದೆ, ಮೊದಲಿಂದಲೂ ಕೂಡ ಒತ್ತಡ ಇದೆ. ಆದರೆ ನಾವು 1 ತಿಂಗಳು 2 ತಿಂಗಳಿಂದಲೂ ನಾವು ಬೇಡ ಅಂತಲೇ ಹೇಳ್ಕೊಂಡು ಬಂದಿದ್ದೀವಿ. ನಾನು ಹೇಳಿದ್ದೀನಿ ಬೇಡ, ಮಕ್ಕಳು ಚಿಕ್ಕವರು ಇದ್ದಾರೆ, ಅವ್ರು ಸ್ಟಡಿ ಮಾಡ್ತಾಯಿದ್ದಾರೆ, ಬೇಡ ಅಂತ ನಾವು ಹೇಳಿದ್ದೀವಿ. ನಮ್ಮ ಶರತ್ತವರು ಅದೇ ಅಭಿಪ್ರಾಯ ಇತ್ತು ನನ್ನ ಹಳ್ಳಿಯಿಂದ ಕೂಡ. ಆದರೆ ಕಾಂಗ್ರೆಸ್ನಲ್ಲಿ ಗೆಲ್ಲೋ ಅಭ್ಯರ್ಥಿಗಳಲ್ಲಿ ಯಾರು ಮುಂಚೂಣಿಲವರೇ ಅಂತ ಅವರ ಸಮೀಕ್ಷೆ ಪ್ರಕಾರ ನಮ್ಮ ಮಗಳನ್ನ ಹೇಳ್ತಾ ಇದ್ದಾರೆ ನಿಲ್ಲೋದಕ್ಕೆ ಅಂತ ಅಂದ್ಬಿಟ್ಟು ಬಂದಿರೋದು ನಿಜ. ಆದರೆ ಇದುವರೆಗೂ ಕೂಡ ನಾವು ಯಾವುದನ್ನೇ ಸಮ್ಮತಿಯನ್ನು ಕೊಟ್ಟಿಲ್ಲ. ಅಂದರೆ ಇಷ್ಟ ಇದೆಯಾ ಸರ್? ಇನ್ನು ಅವ್ರ ಫ್ಯಾಮಿಲಿ ಕೇಳಬೇಕು. ಬಚ್ಚೇಗೌಡರು ನಮ್ಮ ಬೀಗಿರ್ತಾನೆ, ನನಗಿಂತ ಹೆಚ್ಚಿಗೆ ಅವ್ರ ಫ್ಯಾಮಿಲಿ ತೀರ್ಮಾನ ಮಾಡಬೇಕು. ಮಂಡ್ಯ ಲೋಕಸಭಾ ಕ್ಷೇತ್ರದಿಂದ ತಮ್ಮ ಸಹೋದರ ಕಣಕ್ಕಿಳಿತಾರಂತೆ. ಹೌದು. ಯಾವ ರೀತಿ ಪ್ರಚಾರ? ಎಲ್ಲ ಸಿಂಗಲ್ ಒಂದು ಹೆಸರು ಹೋಗಿದೆ ಡೆಲ್ಲಿಗೆ. ಬಹುತೇಕ ನನ್ನ ತಮ್ಮಂದೇ ಆಗುತ್ತೆ, ಅದರಲ್ಲಿ ಯಾವುದು ಅನುಮಾನ ಇಲ್ಲ ಅಂತ ನನ್ನ ಭಾವನೆ. ನಾನು ಇಲ್ಲಿಯೂ ಮತ್ತು ಅಲ್ಲಿ 2 ಕಡೆಯಲ್ಲೂ ಗಮನ ಕೊಡಬೇಕಾಯ್ತದೆ. ಚುನಾವಣೆಗೆ MP ಎಲೆಕ್ಷನ್ ಬಂದಾಗ ನನ್ನ ತಮ್ಮ ಅಲ್ಲಿ ನಿಂತಿರೋದ್ರಿಂದ ಮಂಡ್ಯ ಕ್ಷೇತ್ರಕ್ಕೂ ಗಮನ ಕೊಡಬೇಕು, ಇಲ್ಲಿ ನನ್ನ ಕ್ಷೇತ್ರಕ್ಕೂ ಗಮನ ಕೊಡಬೇಕಾಗ್ತದೆ. ಮಗಳ ನಿಂತರೆ ಇಲ್ಲೂ ಅದು ಇನ್ನು ಊಹಾಪೋಹ ದಿನ ಯಾವುದು ಕೂಡ ಅವರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು, ಬಚ್ಚೇಗೌಡರ ಫ್ಯಾಮಿಲಿಗೆ ಸಂಬಂಧಪಟ್ಟಿದ್ದು. ತಮಗಿಷ್ಟ ಇದೆ? ನನ್ನಗಿಂತ ಹೆಚ್ಚಾಗಿ ಅವ್ರದ್ದು ಇಷ್ಟ. ಅವರು ಮಕ್ಕಳುಗಳು ಅವರ ಯಜಮಾನರು ಮತ್ತು ಅವರ ಮಾವ ಇದ್ದಾರಲ್ಲ, ಅವರೆಲ್ಲ ಇಷ್ಟ. ರಾಜಕಾರಣಕ್ಕೆ ಬರಲ್ಲ ಅಂತ ಬಂದ್ರಿ, ಈಗ ಮಗಳು ಬೇಡ ಅಂತ ಬಂದು ರಾಜಕಾರಣಕ್ಕೆ ಬರಲಿ ಅಂತ ಆಸೆ ಇದೆಯಾ ಅಂತ? ಇಲ್ಲ, ನಾನು ಅದರಲ್ಲಿ ಯಾವುದೇ ನನ್ನ ಅಭ್ಯಂತರ ಇಲ್ಲ, ಅವ್ರ ಫ್ಯಾಮಿಲಿ ಸಂಬಂಧಪಟ್ಟಿದ್ದು. ಮತ್ತೊಂದು ಕಡೆ ಈ ಕ್ಷೇತ್ರದಲ್ಲಿ ಇತ್ತೀಚೆಗೆ ಮಾಜಿ ಶಾಸಕರು ಒಂದು ಮಾತನ್ನು ಹೇಳ್ತಾರೆ, ಅವರಿಗೆ ಕಾಂಗ್ರೆಸ್ಸಿಂದ ಟಿಕೆಟ್ಗೆ ಪ್ರಯತ್ನ ಮಾಡ್ತೀರಿ, ನೀವು ಕಾಂಗ್ರೆಸ್ಗೆ ಬೆಂಬಲವನ್ನು ಕೊಡ್ತಾ ಇದ್ರಿ. ಆದರೆ ಎಲ್ಲ ಒಂದು ಕಡೆ ಅವ್ರಿಗೆ ಕಾಂಗ್ರೆಸ್ ಟಿಕೆಟ್ ಕೇಳಿದ ಸಹ ತಾವು ಒತ್ತಡ ಹಾಕಿದ್ರೆ ಅವ್ರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋಂಥ ವಿಚಾರ ಎಲ್ಲ ಗಾಳಿ ಸುದ್ದಿ ಹರಿದಾಡ್ತು. ಶಿವಶಂಕರ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ತಾವು ಪ್ರಯತ್ನ ಮಾಡಿದ್ರಿ ಅನ್ನೋಂಥ ಗಾಳಿ ಸುದ್ದಿಗಳು ಹರಿದಾಡ್ತು. ನಾನು ಒಳಗೆ ಹೊರಗೆ ಏನೂ ಮಾತಾಡಲ್ಲ. ನನ್ನ ಕಮಿಟಿಲಿ ಕರೆದಿದ್ರು, ಕಮಿಟಿಲೂ ಕೂಡ ಶಿವಶಂಕರ್ ರೆಡ್ಡಿ ಅವರಿಗೆ ಟಿಕೆಟ್ ಕೊಟ್ಟರು ಕೂಡ ನಾನು ಬಹುಮತ ಕೊಡ್ತೀನಿ ಅಂತ ಹೇಳಿದ್ದೀನಿ ಹೊರತು ಅವ್ರ ವಿರುದ್ಧವಾಗಿ ನಾನು ಮಾತಾಡಿಲ್ಲ. ನಾವು ಸುಮ್ಮನೆ ಇಲ್ಲದ್ದು ಮುಂದೆ ಒಂದು ಹಿಂದೆ ಒಂದು ಮಾತಾಡೋದಿಲ್ಲ. ಅವ್ರಿಗೆ ಆ ಕಮಿಟಿಲಿ ಕೇಳಿದಾಗಲೂ ಹೇಳಿದ್ದೀನಿ, ಕೊಡಿ, ಅಭ್ಯಂತರ ಇಲ್ಲ ನನಗೆ. ನಮಗೆ ಕೊಟ್ಟರು ಅವ್ರಿಗೆ ಕೊಟ್ಟರು ಕೂಡ ನಾನು ಬಹುಮತ ಕೊಡ್ತೀನಿ ಅಂತ ಮಾತು ಹೇಳಿದ್ದೀನಿ. ಈಗಾಗಲೇ ಶಿವಶಂಕರ್ ಅವರು ಟಿಕೆಟ್ ಕೊಟ್ಟರೆ ತಾವು ಸಹಕಾರ ಕೊಡ್ತೀರಿ? ಡೆಫಿನೆಟ್ಲಿ ಕಾಂಗ್ರೆಸ್ ಏನು ಆದೇಶ ಕೊಡ್ತದೆ ಅದ್ರ ಪ್ರಕಾರ ನಡ್ಕೋತೀನಿ. ಮತ್ತೊಂದು ಕಡೆ ಸರ್, ಈಗ ಅವ್ರು ಹೇಳ್ತಿದ್ರು ನನಗೆ ಟಿಕೆಟ್ ಸಿಗಲಿಲ್ಲ ಅಂದ ಕಡೆ ನಾನು ಒಂದು ಕಡೆ BJPಗೆ ಹೋಗೋದಕ್ಕೂ ನಾನು ಹಿಂದೆ ಮುಂದೆ ನೋಡೋದಿಲ್ಲ, ನನ್ನ ಕಾರ್ಯಕರ್ತರ ಹಿತದೃಷ್ಟಿ ನೋಡ್ಕೊಳ್ತೀನಿ ಅಂತ. ಹಾಗಾಗಿ ಅವ್ರು ಇನ್ ಕೇಸ್ BJPಗೆ ಹೋಗ್ಬೋದು, ತಮ್ಮ ಅಭಿಪ್ರಾಯ ಏನು? ಅವರು ಏನು ತೀರ್ಮಾನ ತಗೋತಾರೆ ಅವ್ರ ವೈಯಕ್ತಿಕ, ಅದು ನನಗೆ ಸಂಬಂಧಪಟ್ಟಿದ್ದಲ್ಲ. ಅವ್ರೇನು ಬೇಕಾದ್ರೂ ತೀರ್ಮಾನ ತಗೊಳ್ಳೋದು ಅವರ ಆಲೋಚನೆ ಬಿಟ್ಟಿದ್ದದು. ಎಲ್ಲ ಒಂದು ಕಡೆ ತಾವು ಶಾಸಕರಾದ್ಮೇಲೆ ಅವ್ರಿಗೆ ಹಿನ್ನಡೆ ಆಗ್ತಿದೆ ಅನ್ನೋಂಥ ಮಾತುಗಳನ್ನು ಅವ್ರು ಪ್ರಸ್ತಾಪ ಮಾಡಿದರು. ಅಂದರೆ ಅವ್ರ ಕೆಲಸಗಳು ಅವ್ರದೇ ಪಕ್ಷದ ಸರ್ಕಾರ ಇದ್ರೂ ಕೂಡ ನನ್ನ ಕೆಲಸಗಳು ನಡೀತಿಲ್ಲ ಅನ್ನೋಂಥ ಮಾತನ್ನು ಹೇಳ್ತಾರೆ. ಅದು ಸುಳ್ಳು. ಅವ್ರ ಕೆಲಸಗಳು ಆಗ್ತಾಯಿದೆ, ನಮ್ಮ ಕೆಲಸಗಳು ಆಗ್ತಾಯಿದೆ. ಅವರೆಲ್ಲ ಕಂಪ್ಲೀಟ್ ನಾನೇ ಎಲ್ಲ ಕೆಲಸ ಮಾಡಿಸ್ಬೇಕು ಅಂತ ಸಾಧ್ಯ ಇಲ್ಲ. ಒಬ್ಬ MLA ಆದೇಶದಲ್ಲಿ ಜನ ಎಷ್ಟು 37,000 ವೋಟ್ನಿಂದ ಗೆಲ್ಲಿಸಿದಾಗ ಜನ ಎಕ್ಸ್ಪೆಕ್ಟ್ ಮಾಡೋದೇನು, ತಾಲೂಕಿನ ಮುತುವರ್ಜಿನ ಆಗು ಹೋಗುಗಳನ್ನ ನಾವು ಯಾರು ಎಲೆಕ್ಟ್ ಮಾಡಿದ್ದೀವೋ ಅವ್ರು ನಡೆಸಬೇಕು ಅಂತ ಜನ ಬಯಸ್ತಾರೆ.
ಆ ಜನ ಬಯಸ್ತಕ್ಕಂಗೆ ಜನಗಳ ಕೆಲಸಗಳನ್ನ ತಾಲೂಕಿನ ಆಡಳಿತ ನಾನು ನಿರ್ವಹಣೆ ಮಾಡಬೇಕು ಹೊರತು ಮಾಜಿ MLA ನಿರ್ವಹಣೆ ಮಾಡೋದು ಅದನ್ನು ಅವರು ಶಿವಶಂಕರರು ಅರ್ಥ ಮಾಡ್ಕೋಬೇಕು ಅದನ್ನು. ಸರ್, ಈ ಕಾಂಗ್ರೆಸ್ಸಿಂದ ಯಾರಿಗೆ ಟಿಕೆಟ್ ಸಿಗ್ಬೋದು ಅನ್ನೋ ನಿರೀಕ್ಷೆ ಇದೆ ಸರ್ ಲೋಕಸಭೆಗೆ? ಲೋಕಸಭೆಯಲ್ಲಿ ಇನ್ನೂ ಗೊಂದಲ ಇದೆ, ಚಿಕ್ಕಬಳ್ಳಾಪುರ ಇನ್ನೂ ಗೊಂದಲ ಇದೆ. ಏನಾಗುತ್ತೆ ಅಂತ ಅಂದ್ಬಿಟ್ಟು ವರಿಷ್ಠರಿಗೆ ಗೊತ್ತಾಗಿರೋದು. ನಾನು ಇಂಡಿಪೆಂಡೆಂಟ್ MLA, ಇವತ್ತಿಗೂ ಇಂಡಿಪೆಂಡೆಂಟೇ, ಮುಂದೂ ಕೂಡ ಇಂಡಿಪೆಂಡೆಂಟ್ MLA ಆಗಿರ್ತೀನಿ. ಅದರಿಂದ ಬಾಹ್ಯ ಬೆಂಬಲ ಕೊಟ್ಟಿರ್ಬೋದು. ನಾನು ಇಂಡಿಪೆಂಡೆಂಟ್ MLA, ಮುಂದೂ ಕೂಡ ಇಂಡಿಪೆಂಡೆಂಟ್ MLA. ಆದರೆ ಕಾಂಗ್ರೆಸ್ಸಿಗೆ ಬಾಹ್ಯ ಬೆಂಬಲ ಕೊಟ್ಟಿದ್ದೀನಿ ಮತ್ತು ಅವರಿಗೆ ಭರವಸೆ ಕೊಟ್ಟೋದ್ರಿಂದ ನಾನೇನು ಭರವಸೆ ಕೊಟ್ಟಿದ್ದೀನಿ ಅದ್ರ ಪ್ರಕಾರ ಕಾಂಗ್ರೆಸ್ಗೆ ಬರೋ MP ಎಲೆಕ್ಷನ್ನಲ್ಲಿ ಅವ್ರು ಯಾರೇ ಕ್ಯಾಂಡಿಡೇಟನ್ನ ನಿಲ್ಲಿಸಿದ್ರು ಕೂಡ ನಾನು ಅವ್ರಿಗೆ ಬೆಂಬಲ ಕೊಡ್ತೀನಿ. ಸೋಮವಾರ ರಾಜ್ಯಸಭಾ ಎಲೆಕ್ಷನ್ಗಿಂತ ಮುಂಚೆ ಹಿಂದಿನ ಎಲ್ಲರೂ ರೆಸಾರ್ಟ್ಗೆ ಹೋಗಬೇಕು ಅಂತೇಳಿ DCM ಅವರಿಂದ ಊಟ ಇಟ್ಕೊಂಡಿದ್ದಾರೆ. ತಾವು ಹೋಗ್ತಿದ್ದೀರಾ ಸರ್? ಹೌದು, ನಾನು ಹೋಗ್ತಾ ಇದ್ದೀನಿ. ನನಗೂ ಕರೆ ಕೊಟ್ಟಿದ್ದಾರೆ, ನಾನು ಹೋಗ್ತಾ ಇದ್ದೀನಿ. ಇದಿಷ್ಟು ಇವತ್ತು ಗೌರಿಬಿದನೂರಿನ ಪಕ್ಷೇತರ ಶಾಸಕರಾಗಿರ್ತಕ್ಕಂಥ ಪುಟ್ಟಸ್ವಾಮಿ ಗೌಡರ ಮಾತು. ಕ್ಯಾಮರಾ ಪರ್ಸನ್ ಪ್ರಕಾಶ್ ಜೊತೆ ಮುದ್ದು ಕೃಷ್ಣ, ಪಬ್ಲಿಕ್ TV, ಚಿಕ್ಕಬಳ್ಳಾಪುರ.